ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದ್ರೆ, ಇನ್ನೊಂದು ಕಡೆ ವೈರಲ್ ಆಗ್ತಿರುವಂಥ ಒಂದು ಫೋಟೋದ ಬಗ್ಗೆನೂ ಕೂಡ ಭಾರಿ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಈ ಫೋಟೋದ ಕರಾಮತ್ತೇನು, ಈ ಫೋಟೋ ತೆಗೆದುಕೊಂಡಿದ್ದು ಯಾವತ್ತು, ಯಾರ್ಯಾರು ಈ ಫೋಟೋದಲ್ಲಿ ಇದ್ದಾರೆ, ಇವರ ಭೇಟಿಯ ಹಿಂದಿನ ಉದ್ದೇಶ ಏನು, ಈ ಫೋಟೋವನ್ನು ರಿಲೀಸ್ ಮಾಡಿದ್ದು ಯಾರು, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರಶ್ನೆಗಳು ಈ ಫೋಟೋದ ಹಿಂದೆ ಹೇಳ್ತಾ ಇದ್ದಾವೆ. ಜೊತೆಗೆ ಈ ಫೋಟೋ ಮತ್ತು ಈ ಫೋಟೋದಲ್ಲಿ ಇರುವಂಥ ವ್ಯಕ್ತಿಗಳ ಉದ್ದೇಶ ಏನಾಗಿತ್ತು, ಭೇಟಿಯ ಉದ್ದೇಶ ಏನಾಗಿತ್ತು, ಅಸಲಿಗೆ ಈ ಫೋಟೋದ ಹಿಂದಿನ ಉದ್ದೇಶವೇ ಬೇರೆ ಮತ್ತು ಈ ಪ್ರಕರಣದ ಉದ್ದೇಶವೇ ಬೇರೆ, ಹೀಗೇನಾದರೂ ಇದೆಯಾ ಅಥವಾ ಬೇರೆ ಏನಾದರೂ ಲೆಕ್ಕಾಚಾರಗಳು ಇದ್ದಾವ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ ಒಂದಷ್ಟು ಆರೋಪಗಳು ಈಗಾಗಲೇ ಕೇಳಿ ಬಂದಿದ್ದೆವು ನೋಡಿ. ಪ್ರಜ್ವಲ್ ಪೆನ್ಡ್ರೈವ್ ಸಂಬಂಧಪಟ್ಟಂತೆ ಅವರ ಮೇಲೆ ಆರೋಪ, ಇವರ ಮೇಲೆ ಆರೋಪ, ಅದಕ್ಕೂ ಕೂಡ ಪುಷ್ಟಿಯನ್ನು ಈ ಫೋಟೋ ಕೊಡ್ತಿದೆ. ಹಾಗಾದರೆ ಏನು ಈ ಫೋಟೋ ರಹಸ್ಯ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಸೈಡ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಒಂದು ಕಡೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಭಾರಿ ಸಂಚಲನವನ್ನೇ ಸೃಷ್ಟಿಸಿತ್ತು. 2900 ಹುಡುಗಿಯರ ಜೊತೆಗೆ ಅಶ್ಲೀಲ ವಿಡಿಯೋವನ್ನು ಮಾಡಿದಂತಹ ಒಂದು ಪೆನ್ಡ್ರೈವ್ ಭಾರಿ ವೈರಲ್ ಆಯಿತು. ಈ ಪೆನ್ಡ್ರೈವ್ನಲ್ಲಿ ಇರುವಂಥ ವಿಡಿಯೋಗಳು, ಅದರಲ್ಲಿ ಇರುವಂಥ ವ್ಯಕ್ತಿಗಳು ಮತ್ತು ಈ ವಿಡಿಯೋ ಹೇಗೆ ವೈರಲ್ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ ಇವತ್ತಿಗೂ ಕೂಡ. ಅದರಲ್ಲೂ ಈ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ತಲ್ಲಣ ಮೂಡಿಸಿದಂಥ, ಮತದಾನಕ್ಕೂ ಮೊದಲು ತಲ್ಲಣ ಮೂಡಿಸಿದಂಥ ಪೆನ್ಡ್ರೈವ್ ಪುರಾಣದ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾನೆ ಇದೆ. ಬೇರೆ ಬೇರೆ ಟರ್ನ್ಗಳು ಈ ಪ್ರಕರಣಕ್ಕೆ ಪಡೆದುಕೊಳ್ತಾ ಇದೆ, ಸಿಗ್ತಾ ಇದೆ. ಕರ್ನಾಟಕದಲ್ಲಿ 2ನೇ ಹಂತದ ಮತದಾನ ಮುಗಿದರೂ ಕೂಡ ಈ ಪೆನ್ಡ್ರೈವ್ ಜಟಪಟಿ ಮಾತ್ರ ಮುಂದುವರೆದಿದೆ. ಇದು ರಾಜಕೀಯವಾಗಿಯೂ ಕೂಡ ಈಗ ಭಾರೀ ಬೆಳವಣಿಗೆಗೆ ಕಾರಣವಾಗಿದೆ. ಜೊತೆಗೆ ಆರೋಪ ಪ್ರತ್ಯಾರೋಪ, ರಾಜಕೀಯ ಕೆಸರಾಚಾಟ ಎಲ್ಲದಕ್ಕೂ ಕೂಡ ಈಗ ಒಂದು ಸಾಕ್ಷಿಯಾಗಿದೆ ಈ ಪ್ರಕರಣ. ಅದಕ್ಕೆ ಪೂರಕವಾಗಿ ಒಂದು ಫೋಟೋ ಕೂಡ ಈಗ ವೈರಲ್ ಆಗ್ತಿದೆ. ಒಂದು ಕಡೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಫಾರಿನ್ನಿಂದ ವಾಪಸ್ ಬಂದಿಲ್ಲ. ಇನ್ನೊಂದು ಕಡೆ ಈ ಪ್ರಕರಣದ ಹಿಂದಿರುವಂತಹ ಪ್ರಮುಖ ರೂವಾರಿಗಳು ಯಾರು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಿದೆ. ಅವರ ಮೇಲೆ ಇವರ ಮೇಲೆ ಅವರು ಆರೋಪವನ್ನು ಹಾಕ್ತಿದ್ದಾರೆ. ರೇವಣ್ಣ ಜೈಲು ಸೇರಿದ್ದಾರೆ. ಈ ನಡುವೆ ಒಂದು ಫೋಟೋ ಇದೆಯಲ್ಲ, ಈ ಒಂದು ಫೋಟೋ ಈಗ ಭಾರಿ ಚರ್ಚೆಯನ್ನು ಹುಟ್ಟಿಹಾಕಿದೆ. ಈ ಫೋಟೋದಲ್ಲಿ ಇರೋರು ಮತ್ತು ಈ ಫೋಟೋದ ಹಿಂದಿನ ಉದ್ದೇಶ ಏನು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ. ಹಾಗಾದರೆ ಯಾರೆಲ್ಲ ಈ ಫೋಟೋದಲ್ಲಿದ್ದಾರೆ, ಈ ಫೋಟೋದ ಅಸಲಿಯತ್ತೇನು, ಈ ಒಂದು ಫೋಟೋ ಚರ್ಚೆಯ ಕೇಂದ್ರ ಬಿಂದು ಆಗಿರೋದು ಯಾಕೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿರುವಂಥ ಮತ್ತು ಅತಿ ದೊಡ್ಡ ಹಗರಣವಾಗಿರುವಂತಹ ಹಾಸನದ ಪೆನ್ಡ್ರೈವ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದು 13 ದಿನಗಳು ಆಗಿದೆ. ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೇನೆ, ಯಾವುದೋ ಒಂದು ಫೋಟೋವನ್ನು ನೋಡಿ ನಾವು ಹೀಗೆ ಆಗಿದೆ ಹಾಗೆ ಆಗಿದೆ ಅಂತೇಳಿ ಜಡ್ಜ್ಮೆಂಟ್ ಕೊಡೋಕ್ಕೆ ಸಾಧ್ಯವಿಲ್ಲ, ಆಗೋದು ಇಲ್ಲ. ಇಲ್ಲಿ ಭೇಟಿ ಸಾಮಾನ್ಯವಾಗಿ ರಾಜಕಾರಣಿಗಳನ್ನು ಪ್ರತಿಯೊಬ್ಬರು ಕೂಡ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಫೋಟೋ ತೆಕ್ಕೊಳ್ತಾರೆ. ಇದೇ ವಿಚಾರಕ್ಕೆ ಭೇಟಿ ಮಾಡಿರ್ತಾರೆ ಅಂತಲ್ಲ, ಬೇರೆ ವಿಚಾರಕ್ಕೂ ಕೂಡ ಭೇಟಿ ಮಾಡಿರುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಪ್ರಜ್ವಲ್ ರೇವಣ್ಣ ತಂದೆ HD ರೇವಣ್ಣ SIT ಅಧಿಕಾರಿಗಳ ಬಲೆಯಲ್ಲಿದ್ದರು. ಈಗ ಅವರು ಜೈಲು ಸೇರಿದ್ದಾರೆ. 7 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಸೇರಿ ಅವರಲ್ಲಿ ವಾಸ ಫಿಕ್ಸ್ ಆಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕೂಡ ಪೆನ್ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಜೊತೆಗೆ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಇರುವಂಥ ಫೋಟೋ ಭಾರಿ ವೈರಲ್ ಆಗಿದೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಅವರ ಜೊತೆಗೆ ಇರುವಂಥ ಇನ್ನೊಬ್ಬ ವ್ಯಕ್ತಿ. ಹೌದು, ಸದ್ಯ ವೈರಲ್ ಆಗ್ತಿರುವಂಥ ಫೋಟೋಗಳು ಲೋಕಸಭೆ ಚುನಾವಣೆ ದಿನವೇ ಕಾರ್ತಿಕ್ ಜೊತೆಗೆ ಪುಟ್ಟಿ ಮನೆಯಲ್ಲಿ ಶ್ರೇಯಸ್ ಊಟ ಮಾಡಿದ್ದಾರೆ ಅನ್ನೋಲಾದಂಥ ಫೋಟೋಗಳು ಅನ್ನೋಂಥ ಮಾಹಿತಿ ಇದೆ. ಆದರೆ ನನಗೆ ಕಾರ್ತಿಕ್ ಪರಿಚಯವೇ ಇಲ್ಲ, ಒಮ್ಮೆ ಮಾತ್ರ ಭೇಟಿಯಾಗಿದ್ದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಅವರು ಹೇಳಿಕೆಯನ್ನು ನೀಡಿದರು. ಆದರೆ ಇಂದು ಶ್ರೇಯಸ್ ಜೊತೆಗೆ ಕಾರ್ತಿಕ್ ಊಟ ಮಾಡ್ತಿರುವಂಥ ಫೋಟೋಗಳು ವೈರಲ್ ಆಗಿದ್ದಾವೆ. ಅಲ್ಲಿಗೆ ಇವರಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಲ್ಲ, ಕ್ಲೋಸ್ ಫ್ರೆಂಡ್ಸ್ ಅನ್ನೋಂಥ ಅನುಮಾನನೂ ಕೂಡ ಮೂಡಿದೆ. ಫೋಟೋದಲ್ಲಿ ಕಾರು ಚಾಲಕ ಕಾರ್ತಿಕ್, ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹಾಗೂ ವಕೀಲರಾದಂಥ ದೇವರಾಜೇಗೌಡ ಅವರು ಪೆನ್ಡ್ರೈವನ್ನು DK ಶಿವಕುಮಾರ್ ಅವರಿಗೆ ತಲುಪಿಸಿದಂಥ ಪುಟ್ಟಿ ಆಲಿಯಾಸ್ ಪುಟ್ಟರಾಜ್ ಇದ್ದಾರೆ ಅನ್ನೋದು ಈಗ ಈ ಆರೋಪದ ಹಿಂದಿರುವಂತಹ ಒಂದು ಘಟನೆಗಳು, ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಅಂದಹಾಗೆ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ ಪೆನ್ಡ್ರೈವ್ ತಲುಪಿಸಿದ್ದು ಇದೇ ಪುಟ್ಟರಾಜ್ ಅನ್ನೊಂದು ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. ಇದರ ನಡುವೆ JDS ಕಾರ್ಯಕರ್ತರು ಈ 3 ಇರುವಂಥ ಫೋಟೋವನ್ನು ವೈರಲ್ ಮಾಡಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ಮಾಡಿದ್ದಂತಹ ಮಾಜಿ CM HD ಕುಮಾರಸ್ವಾಮಿ
ದೇವರಾಜೇಗೌಡ ಡ್ರೈವರ್ ಕಾರ್ತಿಕ್ನನ್ನು ಬಂಧಿಸಿ ವಿಚಾರಣೆ ನಡೆಸಬೇಕು. ಪೆನ್ಡ್ರೈವ್ ಸೂತ್ರಧಾರಿ ಕಾರ್ತಿಕ್ ಗೌಡ ಈ ಪ್ರಕರಣದಲ್ಲಿ ಪ್ರಮುಖ ಆಗ್ತಾನೆ. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲದೆ ಇದ್ರೂ ಕೂಡ ಅವರನ್ನು ಸಿಲುಕಿಸುವಂಥ ಕೆಲಸವನ್ನು ಸರ್ಕಾರ ಮತ್ತು SIT ಮಾಡಿದೆ. ನಿಜಕ್ಕೂ ಕೂಡ SIT ಸ್ಪೆಷಲ್ ತನಿಖೆಯನ್ನು ನಡೆಸ್ತಾ ಇದ್ದರೆ ಕಾರ್ತಿಕ್ ಗೌಡ ಎಲ್ಲಿದ್ದಾನೆ ಅಂತ ಹೇಳಿ ತಡ ಮಾಡದೆ ಪತ್ತೆ ಹಚ್ಚಬೇಕು. ತನಿಖೆ ಮಾಡಿ ಆತನನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡಲಿ. ಜೊತೆಗೆ ನವೀನ್ ಗೌಡ, ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಜೊತೆಗೆ ಇರುವಂಥ ಹಾಗೂ ಜಮೀರ್ ಅಹ್ಮದ್ ಜೊತೆಗೆ ನವೀನ್ ಗೌಡ ಇರುವಂಥ ಫೋಟೋಗಳು ರಿಲೀಸ್ ಆಗಿದ್ದಾವೆ. ಅದರ ಒಂದು ಸೀಕ್ರೆಟ್ ಏನು ಅನ್ನೋದನ್ನು ಕೂಡ ಪ್ರಶ್ನೆಯನ್ನು ಮಾಡಿದರು. ಜೊತೆಗೆ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿತ್ತು. ಬ್ರದರ್ ಸ್ವಾಮಿಗಳು ಹಗ್ಗವನ್ನು ತೋರಿಸಿ ಹಾವು ಅಂತ ಹೇಳಿ ನಂಬಿಸುವಂಥ ಪ್ರಯತ್ನವನ್ನು ಸಾಹಸವನ್ನು ಮಾಡ್ತಾ ಇದ್ದಾರೆ. ಡ್ರೈವರ್ ಕಾರ್ತಿಕ್ ಗೌಡ ಮಲೇಷ್ಯಾಕ್ಕೆ ಹೋಗಿದ್ದಾನೆ, ಯಾರೋ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೊಂಡಿದ್ದಾರೆ. ಕಾರ್ತಿಕ್ ಗೌಡ ಬಳಿ ಪಾಸ್ಪೋರ್ಟ್ ಇಲ್ಲವಂತೆ. ಕಾರ್ತಿಕ್ ಗೌಡ ರಾಜ್ಯದಲ್ಲೇ ಇದ್ದು ಚಾನಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಬ್ರದರ್ ಸ್ವಾಮಿಯ ಸುಳ್ಳಿನ ಫ್ಯಾಕ್ಟ್ರಿ ಜೊತೆಗೆ BJPಯ ಫೇಕ್ ಫ್ಯಾಕ್ಟ್ರಿಯು ಸೇರಿ ಸುಳ್ಳಿನ ಸಾಮ್ರಾಜ್ಯ ಕಟ್ಟೋದಕ್ಕೆ ಹೊರಟಿದೆ ಅಂತ ಹೇಳ್ಬಿಟ್ಟು ಕಿಡಿಕಾರಿದೆ ಕಾಂಗ್ರೆಸ್. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ ಈ ಫೋಟೋ. ಹೌದು, ಅಸಲಿಗೆ ಈ ಫೋಟೋದಲ್ಲಿ ಕಾಣ್ತಿರುವಂಥ ಈ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ಇದೇ ಹಾಸನದ ಪೆನ್ಡ್ರೈವ್ನ ಒಂದಷ್ಟು ಆರೋಪಗಳನ್ನು ಹೊತ್ತಿರುವವರು. ಒಂದು ಶ್ರೇಯಸ್ ಪಟೇಲ್, ಕಾಂಗ್ರೆಸ್ನ ಈ ಬಾರಿಯ ಸಂಸದ ಸ್ಥಾನದ ಕ್ಯಾಂಡಿಡೇಟು. ಜೊತೆಗೆ ಈ ರೇವಣ್ಣ ಫ್ಯಾಮಿಲಿಯ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇರೋರು ರಾಜಕೀಯವಾಗಿ. ಮತ್ತೊಂದು ಕಡೆ ಮಾಜಿ ಕಾರು ಚಾಲಕ ಕಾರ್ತಿಕ್. ಇವರಂತೂ ರಾಜಕೀಯವಾಗಿ ಅಲ್ಲ ಹೋರಾಟ, ಖಾಸಗಿಯಾಗಿ ತನ್ನ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಹೋರಾಟವನ್ನು ಮಾಡ್ತಿರೋರು. ಜೊತೆಗೆ ಮತ್ತೊಬ್ಬ ಇರುವುದು ಪುಟ್ಟಿ ಅಂತೇಳಿ, ಅಂದರೆ ಪುಟ್ಟರಾಜು ಅಂತೇಳಿ. ಈತ ಇವರ ಸ್ನೇಹಿತ, ಯಾರ್ದು ಕಾರ್ತಿಕ್ದು ಸ್ನೇಹಿತ. ಈತನೇ ಪೆನ್ಡ್ರೈವನ್ನು DK ಶಿವಕುಮಾರ್ಗೆ ತಲುಪಿಸಿರೋದು ಅಂಥೇಳಿ ಇಲ್ಲಿ ದೇವರಾಜೇಗೌಡ ಮಾಡಿರೋಂಥ ಆರೋಪ. ಅಸಲಿಗೆ ದೇವರಾಜೇಗೌಡ ಈ ಫೋಟೋವನ್ನು ನೋಡಿ ಇಂಥದ್ದೊಂದು ಆರೋಪವನ್ನು ಮಾಡಿದ್ರೋ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ಸಾಂದರ್ಭಿಕವಾಗಿ ನೋಡುವಂಥ ಸಂದರ್ಭದಲ್ಲಿ ಈ ರೀತಿ ಅನಿಸದೇ ಇರೋದಿಲ್ಲ. ಅದೇನೇ ಇದ್ರೂ ಕೂಡ ಇಲ್ಲಿ ಪ್ರಮುಖವಾಗಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುತ್ತದೆ. ಅಂದರೆ ಒಂದು ಏನು ಅಂತ ಹೇಳಿದ್ರೆ, ಈ ಫೋಟೋ ಯಾವ ರೀತಿಯಾಗಿ ಈ ಪ್ರಕರಣವನ್ನು ಡೈವರ್ಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಫೋಟೋದಲ್ಲಿರುವಂತಹ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಯಾವ ರೀತಿ ಇತ್ತು, ಇದರ ಹಿಂದೆ, ಈ ಪೆನ್ಡ್ರೈವ್ನ ಹಿಂದೆ ಇವರುಗಳು ಚರ್ಚೆಯನ್ನು ಮಾಡಿದ್ರ, ಮತ್ತು ಪೆನ್ಡ್ರೈವ್ ರಿಲೀಸ್ ಆಗೋದಕ್ಕೆ ಇವರ ಪಾತ್ರ ಏನಾದರೂ ಇದೆಯಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಯಾಕಂತ ಹೇಳಿದರೆ ಇಲ್ಲಿ ಕ್ಷಣಕ್ಕೂ ಕೂಡ ಬೆಳವಣಿಗೆಗಳು ನಡೀತಿರುವಂಥದ್ದು ಮತ್ತು ಎಲ್ಲ ಮಾಹಿತಿಗಳನ್ನು SIT ಅಧಿಕಾರಿಗಳು ಕೂಡ ಸಂಗ್ರಹಿಸ್ತಿರೋದ್ರಿಂದ ಸಹಜವಾಗಿ ಈ ಬೆಳವಣಿಗೆ ಬಗ್ಗೆನೂ ಕೂಡ ಗಮನ ಹರಿಸಿರ್ತಾರೆ. ಹಾಗೆಯೇ ಇದ್ರ ಬಗ್ಗೆನೂ ಕೂಡ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿರಬಹುದು, ಯಾವುದು ಈ ಫೋಟೋದ ಹಿನ್ನೆಲೆ ಏನು ಅಂತೇಳಿ. ಹೀಗಾಗಿ ಇದ್ರ ಬಗ್ಗೆನೂ ಕೂಡ ಒಂದಷ್ಟು ಸೀಕ್ರೆಟ್ಸ್ಗಳು, ಅಂಶಗಳು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಇಲ್ಲಿ ಆಗಬೇಕಾಗಿರೋದು ಕಾರ್ತಿಕ್ನ ಅರೆಸ್ಟ್ ಮಾಡಿ ಬಾಯಿ ಬಿಡಿಸುವಂಥ ಕೆಲಸಗಳು ಆದಾಗ ಇದರ ಹಿಂದೆ ನಡೆದಿರುವಂಥ ಮತ್ತಷ್ಟು ಇನ್ನಷ್ಟು ಬೇರೆ ಬೇರೆ ಗೋಲ್ಮಾಲ್ಗಳು ಮತ್ತು ಕೆಲವಷ್ಟು ವಿಚಾರಗಳು ಹೊರಗಡೆ ಬರುತ್ತೆ ಅನ್ನೋದ್ರಲ್ಲೂ ಕೂಡ ಡೌಟೇ ಇಲ್ಲ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಫೋಟೋವನ್ನು ನೋಡಿದಾಗ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.